ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇಂದು ಮಹತ್ವದ ತಿರುವು ಪಡೆದುಕೊಳ್ಳಲಿದೆ. ಒಂದು ಕಡೆ ಭಾಗ್ಯ ತಂಗಿ ಪೂಜಾ ಹಾಗೂ ಕಿಶನ್ ಮದುವೆ ಪ್ರಸಂಗದ ಸಂಚಿಕೆಗಳು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ಮತ್ತೊಂದೆಡೆ ಆದೇಶ್ವರ್ ಕಾಮತ್ ಹಾಗೂ ಭಾಗ್ಯ ನಡುವಿನ ಜುಗಲ್ಬಂದಿ ನೋಡಲು ಸಖತ್ ಮಜಾ ನೀಡ್ತಾ ಇದೆ. ಕಿಶನ್ ಪೂಜಾ ಮದುವೆ ನಿಲ್ಲಿಸಲು ಆದೇಶ್ವರ್ ಕಾಮತ್ ಎಲ್ಲಿಲ್ಲದ ಪ್ರಯತ್ನ ನಡೆಸ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಲಿಸೇ ತೀರುತ್ತೇನೆಂದು ಆದಿ ಪಣ ತೊಟ್ಟಿದ್ದಾನೆ. ಇದಕ್ಕಾಗಿ ಭಾಗ್ಯಳಿಗೆ ಹಣ ಕೊಡಲು ಆದಿ ಮುಂದಾಗಿದ್ದು ಈ ಎಪಿಸೋಡ್ ಇಂದು ಪ್ರಸಾರ ಕಾಣಲಿದೆ. ಆದೇಶ್ವರ್ ಈ ಮದುವೆಯ ಮಾತುಕತೆ ಯಾವುದೇ ಕಾರಣಕ್ಕೂ ಮುಂದುವರಿಯಬಾರದು ಎಂದು ನೇರವಾಗಿ ಭಾಗ್ಯಗೆ ಕಾಲ್ ಮಾಡಿದ್ದಾನೆ. ಈ ಮದುವೆ ಮಾತುಕತೆ ಅಂತ ಬಂದಾಗಿನಿಂದ ನಮ್ಮ ಮನೆಯಲ್ಲಿ ಏನೇನು ನಡೀತಾ ಇದೆ, ಇದನ್ನೆಲ್ಲ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿದ್ದಾನೆ. ಅಲ್ಲದೆ ಒಂದು ಸ್ಥಳಕ್ಕೆ ಬಂದು ನನ್ನನ್ನ ಒಮ್ಮೆ ಭೇಟಿ ಮಾಡಿ ಎಂದು ಹೇಳಿದ್ದಾನೆ. ಅದರಂತೆ ಭಾಗ್ಯ ಅಲ್ಲಿಗೆ ಹೊರಟಿದ್ದಾಳೆ. ವಿಶೇಷ ಎಂದ್ರೆ ಭಾಗ್ಯ ಬರಲು ಸ್ವತಃ ಆದಿಯ ಭಾಗ್ಯಳಿಗೆ ಕಾರಿನ ವ್ಯವಸ್ಥೆಯನ್ನ ಮಾಡಿದ್ದಾನೆ. ಕಾರಿನ ಡ್ರೈವರ್ ಬಂದು ಮೇಡಂ ನಿಮ್ಮನ್ನು ಒಂದು ಸ್ಥಳಕ್ಕೆ ಆದಿ ಸರ್ ಕರೆದುಕೊಂಡು ಬರಲು ಹೇಳಿದ್ದಾರೆ, ಬನ್ನಿ ಹೋಗೋಣ ಎಂದು ಹೇಳಿದ್ದಾನೆ. ಆದ್ರೆ ಇದಕ್ಕೆ ಒಪ್ಪದ ಭಾಗ್ಯ ನಾನು ನನ್ನ ಕಾರಿನಲ್ಲೇ ಬರ್ತೇನೆ ಎನ್ನುತ್ತಾಳೆ. ನಿನ್ನ ಕೆಲಸ ಹೋಗುತ್ತೆ ಅಂತ ಟೆನ್ಷನ್ ಬೇಡ, ಆದಿ ಸರ್ ಹತ್ರ ನಾನು ಮಾತಾಡ್ತೇನೆ, ಆ ಲೊಕೇಶನ್ ನನಗೆ ಗೊತ್ತು, ನಾನು ನನ್ನ ಕಾರಿನಲ್ಲಿ ಬರುತ್ತೇನೆ, ನೀನು ಹೋಗು ಎನ್ನುತ್ತಾಳೆ. ಹೀಗೆ ಭಾಗ್ಯ ಕಾರಿನಲ್ಲಿ ಹೋಗುವಾಗ ಹಣದ ಅವಶ್ಯಕತೆ ಎಷ್ಟಿದೆ ಎಂಬ ಬಗ್ಗೆ ಯೋಚನೆ ಮಾಡ್ತಾಳೆ. ಇನ್ಮುಂದೆ ಖಾಲಿ ಕ್ಯಾಟರಿಂಗ್ ಮಾಡ್ಕೊಂಡು ಕೂತ್ರೆ ಆಗಲ್ಲ, ಹಣಕ್ಕಾಗಿ ಬೇರೆ ಏನಾದ್ರೂ ಮಾಡ್ಬೇಕು, ಬಂಗಾರಿಯ ಹಾಗೂ ಗುಂಡಣ್ಣನ ಕಾಲೇಜ್ ಫೀಸ್ ಕಟ್ಬೇಕು, ಪೂಜಾ ಮದುವೆಗೆ ಚಿನ್ನ ತಗೋಬೇಕು, ಮನೆಯ EMI ಕಟ್ಬೇಕು ಎಂದೆಲ್ಲ ಯೋಚನೆ ಮಾಡ್ತಾಳೆ. ಹೀಗೆ ಯೋಚನೆ ಮಾಡುತ್ತಾ ಕಾರಿನಲ್ಲಿ ಹೋಗುವಾಗ ಎದುರಿನಿಂದ ಭಾಗ್ಯ ಕಾರಿಗೆ ಮತ್ತೊಂದು ಕಾರ ಅಡ್ಡ ಬಂದು ನಿಲ್ಲುತ್ತೆ. ಮತ್ತೊಂದು ಕಾರಿನಿಂದ ಒಬ್ಬ ವ್ಯಕ್ತಿ ಕೆಳಗಿಳಿದು ಒಂದು ಪೇಪರ್ನ ಅಟ್ಟಿ ಕೊಡುತ್ತಾನೆ. ಈ ಪೇಪರ್ಗೆ ಸೈನ್ ಮಾಡಿ ನಿಮ್ಮ ಹಣದ ಸಮಸ್ಯೆ ಎಲ್ಲ ದೂರವಾಗುತ್ತೆ ಎಂದು ಹೇಳಿ ಹೋಗ್ತಾನೆ. ಇದನ್ನು ಕೇಳಿ ಭಾಗ್ಯಗೆ ಶಾಕ್ ಆಗುತ್ತೆ. ಸದ್ಯ ಆ ಪೇಪರ್ನಲ್ಲಿ ಅಂತಹದ್ದೇನಿದೆ ಎಂಬುದು ಕುತೂಹಲ ಕೆರಳಿಸಿದೆ. ಮತ್ತೊಂದೆಡೆ ಭಾಗ್ಯ ಆದೇಶ್ವರ್ ಹೇಳಿದ ಸ್ಥಳಕ್ಕೆ ತಲುಪಿದ್ದಾಳೆ. ಅಲ್ಲಿ ಆದೇಶ್ವರ್ 3 ಸೂಟ್ ಕೇಸ್ ತಂದಿದ್ದು, ಇದರಲ್ಲಿ ಒಂದು ಸೂಟ್ ಕೇಸ್ ತೆರೆದು ಅದರಲ್ಲಿದ್ದ ದುಡ್ಡನ್ನ ಭಾಗ್ಯಳ ಮೈ ಮೇಲೆ ಸುರಿದು ಪೂಜಾ ಆದಿ ಮದುವೆಯನ್ನ ನಿಲ್ಲಿಸಬೇಕು ಎಂದು ಹೇಳಿರುವುದು ಪ್ರೋಮೋದಲ್ಲಿ ತೋರಿಸಲಾಗಿದೆ. ಸದ್ಯ ಭಾಗ್ಯಗೆ ಹಣದ ಅವಶ್ಯಕತೆ ತುಂಬಾ ಇದೆ. ಭಾಗ್ಯಳ ಮುಂದಿನ ನಡೆಯೇನು? ಆದಿ ಕೊಟ್ಟ ಹಣವನ್ನ ಭಾಗ್ಯ ತೆಗೆದುಕೊಳ್ತಾಳ? ಇದಕ್ಕೂ ಮುನ್ನ ಕಾರಿನಲ್ಲಿ ಅಡ್ಡಗಟ್ಟಿದ್ದ ವ್ಯಕ್ತಿ ಕೊಟ್ಟ ಪೇಪರ್ ನಲ್ಲಿ ಏನಿದೆ ಎಂಬುದೆಲ್ಲ ಮುಂದಿನ ಎಪಿಸೋಡ್ ನಲ್ಲಿ ನೋಡ್ಬೇಕಿದೆ.